ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟು. ವಿದೇಶಿ ಪ್ರವಾಸದಲ್ಲಿದ್ದಂತಹ ನರೇಂದ್ರ ಮೋದಿ ಅವರು ಭಾರತಕ್ಕೆ ಬಂದಿದ್ದೇ ತಡ ದಿಢೀರನೆ ಒಂದು ಸಭೆಯನ್ನು ನಡೆಸ್ತಾರೆ. ಇಡೀ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಆ ಮೀಟಿಂಗ್ನಲ್ಲಿ ಅಟೆಂಡ್ ಆಗ್ತಾರೆ. ಅದು ಕೂಡ ಮೋದಿಜಿಯ ನಿವಾಸದಲ್ಲೇ ನಡೆದಿದ್ದು. ಹೈ ಲೆವೆಲ್ ಮೀಟಿಂಗು, 12 ರಿಪೋರ್ಟ್ ಕಾರ್ಡ್ಗಳು. ಏನಾಗ್ತಿದೆ ಮೋದಿಜಿ ಸರ್ಕಾರದಲ್ಲಿ? ಅಷ್ಟಕ್ಕೂ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಏನು ಜಾಕ್ಪಾಟ್ ಹೊಡಿತು, ಇಲ್ಲ ಶಾಕ್ ಹೊಡಿತಾ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ದೆಹಲಿಯಿಂದ ಒಂದು ಪ್ರಮುಖವಾದ ಸುದ್ದಿ ಹೊರಗೆ ಬರ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಅವರ ನಿವಾಸದಲ್ಲಿ ಸಂಪೂರ್ಣ ಸಚಿವ ಸಂಪುಟದ ಸಭೆ ನಡೆದಿದೆ. ಈ ಸಭೆಯಲ್ಲಿ ಎಲ್ಲ ಸಚಿವರು ಕೂಡ ಉಪಸ್ಥಿತರಿದ್ದರು. ಅಷ್ಟಕ್ಕೂ ಇದು ಮೋದಿ ಸಚಿವ ಸಂಪುಟದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗುವ ಮುನ್ನ ನಡೀತಾ ಇರುವಂತಹ ಕೊನೆಯ ಸಭೆ ಅಂತಾನೆ ಹೇಳಲಾಗ್ತಾ ಇದೆ. ಕೇವಲ ಸಚಿವ ಸಂಪುಟ ಮಾತ್ರ ಅಲ್ಲದೆ ಬಿಜೆಪಿ ಸಂಘಟನೆಯಲ್ಲಿ ಕೂಡ ದೊಡ್ಡ ಬದಲಾವಣೆಗಳ ಮುನ್ಸೂಚನೆ ಈಗ ಸಿಕ್ಕಿರುವಂಥದ್ದು. ನೋಡಿ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಿ ಪ್ರವಾಸದಲ್ಲಿದ್ದರು. ನಾರ್ವೆ, ಇಟಲಿ ಹೀಗೆ 3-4 ದೇಶಗಳ ಪ್ರವಾಸ ಮುಗಿಸಿ ಹಿಂತಿರುಗಿದ ತಕ್ಷಣವೇ ಈ ಸಭೆಯನ್ನು ನಡೆಸ್ತಾರೆ. ತುಂಬ ಆತುರದಲ್ಲಿ ನಡೆಸಿದಂತಹ ಸಭೆ ಇದು. ದೆಹಲಿಯಲ್ಲಂತೂ ಕಳೆದ ಕೆಲ ದಿನಗಳಿಂದ ತುಂಬ ರಾಜಕೀಯ ಚಟುವಟಿಕೆಗಳು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಆ 12 ಸಚಿವಾಲಯಗಳ ರಿಪೋರ್ಟ್ ಕಾರ್ಡು. ಏನು ಕೆಲಸ ಮಾಡ್ತಿದ್ದಾರೆ ಸಚಿವರು, ಹೆಂಗ್ ನಡೀತಾ ಇದೆ ಕೆಲಸ ಅನ್ನೋದನ್ನ ಈ ಸಭೆಯಲ್ಲಿ ಮಂಡಿಸಲಾಗ್ತಾ ಇದೆ. ಸ್ವತಃ ಮೋದಿ ಅವರೇ ತಾವು ವಿದೇಶದಿಂದ ಬಂದ ಕೂಡಲೇ ಎಲ್ಲ ಸಚಿವಾಲಯಗಳ ಕಾರ್ಯವೈಖರಿಯನ್ನ ಪರಿಶೀಲನೆ ಮಾಡೋದಾಗಿ ಹೇಳ್ಕೊಂಡಿದ್ರು. ಅದರಂತೆ ಈಗ ಈ ವರದಿಗಳ ಆಧಾರದ ಮೇಲೆ ಸಂಪುಟ ಪುನರ್ರಚನೆ ನಡೀತಾ ಇದೆ. ಇದು ಮೋದಿಯವರ 3.0 ಸರ್ಕಾರದ ಅತ್ಯಂತ ದೊಡ್ಡ ಪುನರ್ರಚನೆ ಅಂತಲೇ ಹೇಳಲಾಗ್ತಾ ಇದೆ. ಒಮ್ಮೆ ಈ ಬದಲಾವಣೆ ನಡೆದ್ರೆ 2029 ಕೂಡ ಮತ್ತೆ ಯಾವುದೇ ರೀತಿಯ ದೊಡ್ಡ ಬದಲಾವಣೆಗಳಾಗೋದಿಲ್ಲ. ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ, ಹಳೆ ಎಲೆಗಳ ಜೊತೆ ಹೊಸ ಚಿಗುರುಗಳು ಕೂಡ ಸೇರ್ಕೊಳ್ತಾ ಇದೆ. ಈ ಪುನರ್ರಚನೆಯಲ್ಲಿ ಕೆಲವೊಂದಷ್ಟು ಪ್ರಮುಖ ಹೆಸರುಗಳು ಮುಂಚೂಣಿಯಲ್ಲಿದೆ. ಇಲ್ಲಿ ಖುಷಿ ವಿಷಯ ಏನಂದ್ರೆ, ಕರ್ನಾಟಕದ ಸಂಸದ ತೇಜಸ್ವಿ ಸೂರ್ಯ ಅವರ ಹೆಸರು ಕೂಡ ಇದೆ. ಜೊತೆಗೆ ರಾಘವ್ ಚಡ್ಡಾ ಮತ್ತು ವೈಜಯಂತ್ ಪಾಂಡಾ ಅವರ ಹೆಸರು ಕೂಡ ಇದೆ. ಈ ಯುವ ನಾಯಕರು ಮೋದಿಜಿ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗುವ ಸಾಧ್ಯತೆ ತುಂಬಾ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅನುರಾಗ್ ಠಾಕೂರ್ ಅವರಿಗೆ ಯಾವುದಾದ್ರೂ ಒಂದು ದೊಡ್ಡ ಜವಾಬ್ದಾರಿಯನ್ನು ನೀಡುವಂತಹ ಸಾಧ್ಯತೆಯೂ ತುಂಬಾ ಇದೆ. ಅಂದಹಾಗೆ ಈ ಸಂಪುಟ ಪುನರ್ರಚನೆ ಜೂನ್ 15 ನಂತರ, ಬಹುಶಃ ಜೂನ್ 16 ಅಥವಾ 17ನೇ ತಾರೀಕಿನಂದು ನಡೀಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನವೀನ್ ಪ್ರಸ್ತುತ JP ನಡ್ಡಾ ಅವರ ತಂಡದೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸದ್ಯದಲ್ಲೇ ಈ ಸಂಘಟನೆಯಲ್ಲಿ ಮೇಲಿಂದ ಕೆಳಗಿನವರೆಗೂ ತುಂಬ ಬದಲಾವಣೆ ಆಗೋದಂತೂ ಸತ್ಯ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಯೋಚನೆ ಏನಂದ್ರೆ, 55 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ನಾಯಕರಿಗೆ ಇಲ್ಲಿ ಪ್ರಮುಖ ಜವಾಬ್ದಾರಿಯನ್ನು ನೀಡೋದು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಂತಹ ಹುದ್ದೆಗಳಿಗೆ ಯುವ ಮುಖಗಳನ್ನು ತರುವ ಮೂಲಕ 2029 ನಂತರದ ಬಿಜೆಪಿಯನ್ನ ಮುನ್ನಡೆಸಬಲ್ಲ ತಂಡವನ್ನ ರೆಡಿ ಮಾಡೋದೇ ಇವರ ಟಾರ್ಗೆಟ್. ಜೊತೆಗೆ 7 ರಾಜ್ಯಗಳಲ್ಲಿ ಸಂಘಟನಾ ಮಂತ್ರಿಗಳಿಲ್ಲದ ಕಾರಣ ಆ ಹುದ್ದೆಗಳನ್ನು ಕೂಡ ತುಂಬುವ ಪ್ರಕ್ರಿಯೆ ಈಗ ಶುರುವಾಗಿದೆ. ಹಾಗೆ ಈ ಪೆಟ್ರೋಲಿಯಂ ಮತ್ತು ಶಿಕ್ಷಣ ಸಚಿವಾಲಯ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದ್ವು. ಆದರೆ ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ಕೂಡ
ಭಾರತದ ಆರ್ಥಿಕತೆಯ ಮೇಲೆ ಹೆಚ್ಚಿನ ಹೊರೆ ಬೀಳದಂತೆ ನೋಡ್ಕೊಂಡಂತಹ ಪೆಟ್ರೋಲಿಯಂ ಸಚಿವರ ಕಾರ್ಯವೈಖರಿಯ ಬಗ್ಗೆ ಕೂಡ ಮೋದಿಜಿಗೆ ತುಂಬ ಖುಷಿ ಇದೆ. ಪ್ರತಿಯೊಬ್ಬ ಸಚಿವರು ಕೂಡ ತಮ್ಮ ಸಚಿವಾಲಯದ 20 ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ವರದಿಯ ರೂಪದಲ್ಲಿ ನೀಡಬೇಕು ಅಂತ ಇಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಅಲ್ಲದೆ ಉತ್ತರ ಪ್ರದೇಶದಲ್ಲಿ ಕೂಡ ಮುಂದೆ ಚುನಾವಣೆ ಬರಲಿದೆ. ಸೊ ಅಲ್ಲಿಯೂ ದೊಡ್ಡ ಮಟ್ಟದ ಬದಲಾವಣೆಗಳು ನಡೀಬೇಕಾಗಿದೆ. ಇತ್ತೀಚೆಗೆ ಯೋಗಿ ಆದಿತ್ಯನಾಥ್ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ ಕೂಡ ಇದೇ ಬದಲಾವಣೆಗಳ ಕುರಿತೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಬಂಗಾಳದಲ್ಲಿ ಕೂಡ ಶೂನ್ಯದಿಂದ ಸಂಘಟನೆಯನ್ನು ಕಟ್ಟುವುದಕ್ಕೆ ಹೊಸ ತಂಡವನ್ನು ರೆಡಿ ಮಾಡಲಾಗ್ತಾ ಇದೆ. ನಿಷ್ಕ್ರಿಯವಾಗಿರುವಂತಹ ನಾಯಕರನ್ನು ಬದಲಿಸಿ ದಿನಕ್ಕೆ 12ರಿಂದ 14 ಗಂಟೆ ಕೆಲಸ ಮಾಡಬಲ್ಲಂತಹ ಶಕ್ತಿಯುತ ನಾಯಕರನ್ನ ತಂಡಕ್ಕೆ ಸೇರಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರು ತಮ್ಮ ಸಚಿವರಿಗೆ ಒಂದಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆಡಳಿತದಲ್ಲಿ ವೇಗವನ್ನು ಹೆಚ್ಚಿಸೋದಕ್ಕೆ ಮತ್ತು ಬ್ಯೂರೋಕ್ರಸಿ ವ್ಯವಸ್ಥೆಯನ್ನು ಹೆಚ್ಚು ಚುರುಕು ಮಾಡೋದಕ್ಕೆ ಹೊಸ ಆಲೋಚನೆಗಳನ್ನು ಅಂದರೆ ಇನೋವೇಟಿವ್ ಐಡಿಯಾಸ್ಗಳನ್ನು ಕೊಡುವಂತೆ ಕೇಳ್ಕೊಂಡಿದ್ದಾರೆ. ವಿಶೇಷವಾಗಿ ವಿದೇಶಾಂಗ ಇಲಾಖೆಯಲ್ಲಿ ಕೆಲಸದ ವೇಗವನ್ನು ಹೆಚ್ಚಿಸೋದಕ್ಕೆ ಮತ್ತು ರಾಜತಾಂತ್ರಿಕರು ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಒತ್ತು ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಸಚಿವರು ಕೂಡ ತಮ್ಮ ಲಕ್ಸರಿ ಜೀವನವನ್ನು ಬಿಟ್ಟು ಸಾಮಾನ್ಯರಂತೆ ಕೆಲಸ ಮಾಡಬೇಕು, ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಲುಪಿಸುವ ಹೊಸ ಮಾರ್ಗಗಳನ್ನು ಹುಡುಕಬೇಕು ಅಂತ ತಾಕೀತು ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇದು ಸಾಮಾನ್ಯ ಸಭೆ ಅಂತೂ ಖಂಡಿತ ಆಗಿರಲಿಲ್ಲ. ಭಾರತೀಯ ಜನತಾ ಪಕ್ಷ ಹಾಗೂ ಸರ್ಕಾರಕ್ಕೆ ತುಂಬ ಇಂಪಾರ್ಟೆಂಟ್ ಆದಂತಹ ಸಭೆ ಇದು. 12 ರಿಪೋರ್ಟ್ ಕಾರ್ಡ್ ಏನು ಹೇಳುತ್ತೆ? ಯಾರು ಇನ್ ಯಾರು ಔಟ್? ತೇಜಸ್ವಿ ಸೂರ್ಯ, ರಾಘವ್ ಚಡ್ಡಾ ಅಂತಹ ಯುವ ನಾಯಕರಿಗೆ ಮೋದಿಜಿ ಜೊತೆ ಕೆಲಸ ಮಾಡುವಂತಹ ಅವಕಾಶ ಸಿಗುತ್ತಾ? ಎಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ತೇಜಸ್ವಿ ಸೂರ್ಯ ಅವರಿಗೆ ನಿಮ್ಮ ಪ್ರಕಾರ ಸಚಿವ ಸ್ಥಾನ ಸಿಗಬೇಕಾ? ಸಿಕ್ಕರೆ ಯಾವ ಸ್ಥಾನ ಸಿಗಬೇಕು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.